ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ನಾನು ಹಸನ್ ಜಹೀರ್ದಾರ್. ತಮಗೆಲ್ಲರಿಗೂ ಕೂಡ ಮೆಂಟಲ್ ಎಬಿಲಿಟಿ ಬೈ ಹಸನ್ ಸರ್ ಕ್ಲಾಸ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಈ ಕನ್ನಡಿಯ ಪ್ರತಿಬಿಂಬಗಳಿಗೆ ಸಂಬಂಧಿಸಿದ ಹಾಗೆ ಅಧ್ಯಯನವನ್ನು ಮಾಡೋಣ. ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಈ ಕನ್ನಡಿಯ ಪ್ರತಿಬಿಂಬದ ಕಾನ್ಸೆಪ್ಟ್ಗಳನ್ನ ತಿಳ್ಕೊಂಡಿದ್ದೀವಿ. ಈ ಕ್ಯಾಪಿಟಲ್ ಲೆಟರ್ಸ್ ಆಗಿರ್ಬೋದು, ಸ್ಮಾಲ್ ಲೆಟರ್ಸ್ ಆಗಿರ್ಬೋದು, ಸಂಖ್ಯೆಗಳಾಗಿರ್ಬೋದು, ಆಕೃತಿಗಳಾಗಿರ್ಬೋದು, ಈ ಕನ್ನಡಿಯ ಪ್ರತಿಬಿಂಬದಲ್ಲಿ ಯಾವ ತೆರನಾಗಿ ಮೂಡಿ ಬರ್ತವೆ ಎಂಬುದನ್ನು ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ಕಲಿತಿದ್ದೇವೆ. ಈ ಕನ್ನಡಿಯ ಪ್ರತಿಬಿಂಬಗಳನ್ನ ನಾವು ಅಧ್ಯಯನ ಮಾಡುವಾಗ ಕೇವಲ ಒಂದು ಅಂಶವನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಕೊಟ್ಟಂತ ಆಕೃತಿ ಆಗಿರ್ಬೋದು, ಶಬ್ದ ಆಗಿರ್ಬೋದು, ಅಕ್ಷರವಾಗಿರ್ಬೋದು ಸ್ಥಿರವಾಗಿದ್ದು ಕೇವಲ ಎಡ ಮತ್ತು ಬಲ ಭಾಗಗಳು ಮಾತ್ರ ಏನಾಗಿರ್ತಾವ ಅಂದ್ರ ಬದಲಾವಣೆ ಆಗಿರ್ತಾವ. ಈ ಎಡಭಾಗ ಬಲಭಾಗವಾಗಿ, ಬಲಭಾಗ ಎಡಭಾಗವಾಗಿ ಬದಲಾವಣೆ ಆಗುವುದನ್ನ ನಾವು ಗಮನಿಸಿದ್ದೇವೆ. ಇನ್ನ ಈ ಒಂದು ವಿಡಿಯೋದಲ್ಲಿ ನಾವು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಉದಾಹರಣೆಗಳನ್ನ ಬಿಡಿಸೋಣ. ಈ ನಮ್ಮ ನಾನು ಕೊಟ್ಟಂತ ಒಂದು ಮಾಹಿತಿ ತಮಗೆ ಇಷ್ಟವಾದಲ್ಲಿ ಈ ಮಾಹಿತಿಯನ್ನ ತಮ್ಮ ಫ್ರೆಂಡ್ಸ್ ಜೊತೆಗೆ ಕೂಡ ಶೇರ್ ಮಾಡಿ. ಅದೇ ರೀತಿಯಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ತಮಗೆ ಏನಾದರೂ ಡೌಟ್ಸ್ ಇದ್ರೆ ಈ ಕಮೆಂಟ್ ಅನ್ನ ಕೂಡ ಮಾಡಿ. ಈಗ ನಾವು ಈ ಕನ್ನಡಿಯ ಒಂದು ಪ್ರತಿಬಿಂಬಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಉದಾಹರಣೆಗಳನ್ನ ಗಮನಿಸೋಣ. ಈ ಒಂದೇ ಒಂದು ಉದಾಹರಣೆಯನ್ನ ನೋಡ್ರಿ. ಒಂದೇ ಒಂದು ಉದಾಹರಣೆಯಲ್ಲಿ ಏನಿದೆ ಅಂದ್ರೆ ಇಂಡಿಯಾ ಎಂಬ ಒಂದು ಶಬ್ದ ಇದೆ. ಈ ಇಂಡಿಯಾ ಒಂದು ಶಬ್ದ ಕನ್ನಡಿಯಲ್ಲಿ ನಾವು ಇದನ್ನ ನೋಡಿದಾಗ, ಇದೊಂದು ಕನ್ನಡಿ ಅಂತ ಹೇಳ್ತೀವಿ ಕುರಿ. ಕನ್ನಡಿಯಲ್ಲಿ ನೋಡಿದಾಗ ಮೊದಲಿಗೆ ಏನಾಗಿರ್ತದಂದ್ರ ಇಲ್ಲಿ ಬಲಭಾಗದ ಅಕ್ಷರ ಎ ಏನಾಗಿರ್ತದ ಕನ್ನಡಿಯಲ್ಲಿ ಮೊದಲಿಗೆ ಕಾಣ್ತದ. ಎ ಅಲ್ಲಿ ಯಾವುದೇ ಒಂದು ರೀತಿಯಾದ ಬದಲಾವಣೆಗಳು ಆಗೋದಿಲ್ಲ. ಆನಂತರ ಆಯ್ ಕಾಣ್ತದ, ಆಯಲ್ಲಿ ಕೂಡ ಯಾವುದೇ ರೀತಿಯಾದ ಬದಲಾವಣೆ ಆಗೋಲ್ಲ. ಆನಂತರ ಡಿ ಕಾಣ್ತದ, ಡಿ ಯಲ್ಲಿ ಏನಾಗಿರ್ತಂದ್ರ ಬದಲಾವಣೆ ಈ ತೆರನಾಗಿ ಆಗ್ತೈತಿ. ಆನಂತರ ಮತ್ತೆ ಎನ್ ಕಾಣ್ತೈತಿ, ಎನ್ ನಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಆನಂತರ ಆಯ್ ಕಾಣ್ತೈತಿ, ಆಯಲ್ಲಿ ಕೂಡ ಯಾವುದೇ ಬದಲಾವಣೆ ಆಗೋದಿಲ್ಲ. ಈ ಇಂಡಿಯಾ ಎಂಬ ಶಬ್ದವನ್ನು ನಾವು ಕನ್ನಡಿಯಲ್ಲಿ ನೋಡಿದಾಗ ಈ ರೀತಿಯಾಗಿ ಕಾಣ್ತೈತಿ. ಅದೇ ರೀತಿಯಾಗಿ ಎರಡನೇ ಒಂದು ಆಕೃತಿಯನ್ನ ಗಮನಿಸ್ರಿ. ಈ ಎರಡನೇ ಒಂದು ಆಕೃತಿಯ ಕನ್ನಡಿ ಪ್ರತಿಬಿಂಬ ಯಾವ ರೀತಿಯಾಗಿ ಇರ್ತೈತಿ ನೋಡ್ರಿ. ಈ ಮೊದಲಿಗೆ ಏನಾದ್ರೆ ಇದೊಂದು ಆಯತದಲ್ಲಿ ಯಾವುದೇ ಒಂದು ಬದಲಾವಣೆ ಆಗೋದಿಲ್ಲ. ಆಯತ ಯಾವ ರೀತಿಯಾಗಿದೆಯೋ ಅದೇ ರೀತಿಯಾಗಿ ಕಾಣ್ತೈತಿ. ಆನಂತರ ಇಲ್ಲಿ ಮಧ್ಯದಲ್ಲಿ ಗಮನಿಸ್ರಿ, ಸ್ಟಾರ್ ಮತ್ತು ಹ್ಯಾಶ್ಗಳಿವೆ. ಈ ಸ್ಟಾರ್ ಮತ್ತು ಹ್ಯಾಶ್ ನಲ್ಲಿ ಕೂಡ ಯಾವುದೇ ಒಂದು ಬದಲಾವಣೆ ಆಗೋದಿಲ್ಲ. ಸ್ಟಾರ್ ಮತ್ತು ಹ್ಯಾಶ್ ಅದೇ ರೀತಿಯಾಗಿ ಕಾಣ್ತವ. ಅನಂತರ ಈ ಒಂದು ಆಕೃತಿಯ ಈ ಭಾಗವನ್ನ ನಾವು ಬಲಭಾಗ ಅಂತೇಳಿ ತಿಳ್ಕೊಂಡಿವಿ, ಈ ಭಾಗವನ್ನ ಎಡಭಾಗ ಅಂತೇಳಿ ತಿಳ್ಕೊಂಡಿದೀವಿ. ಅಂದ್ರ ಕನ್ನಡಿಯಲ್ಲಿ ಏನಾಗಿರ್ತದೆ, ಈ ಬಲಭಾಗ, ಈ ಕನ್ನಡಿ ಒಂದು ಪ್ರತಿಬಿಂಬದಲ್ಲಿ ಈ ಭಾಗ ಬಲಭಾಗ ಆಗಿರ್ತದ, ಈ ಭಾಗ ಎಡಭಾಗ ಆಗಿರ್ತದ. ಅವಾಗ ಈ ಕೊಟ್ಟಂತ ಆಕೃತಿಯ ಬಲಭಾಗ ಕನ್ನಡಿಯ ಪ್ರತಿಬಿಂಬದ ಎಡಭಾಗದಲ್ಲಿ ಮೂಡ್ತೈತಿ. ಹಾಗಾದ್ರ ಮೊದಲಿಗೆ ನೋಡ್ರಿ, ಮೇಲ್ಗಡೆ ಎಂ ಇದೆ, ಎಂ ನಲ್ಲಿ ಯಾವುದೇ ಬದಲಾವಣೆ ಆಗುದಿಲ್ಲ, ಎಂ ಅದೇ ರೀತಿಯಾಗಿರ್ತದ. ಆನಂತರ ಎಂ ನ ಕೆಳಗಡೆ ಬಿ ಇದೆ, ಬಿ ಏನಾಗಿರ್ತಂದ್ರ ಈ ರೀತಿಯಾಗಿ ಬದಲಾವಣೆ ಆಗ್ತೈತಿ. ಆನಂತರ ಕೊಟ್ಟಂತ ಆಕೃತಿಯ ಎಡಭಾಗದಲ್ಲಿ ನೋಡ್ರಿ ಪಿ ಮತ್ತು ಸಿ ಇವೆ. ಈ ಕೊಟ್ಟಂತ ಆಕೃತಿಯ ಎಡಭಾಗ ಏನಾಗಿರ್ತಂದ್ರ ಕನ್ನಡಿಯ ಪ್ರತಿಬಿಂಬದ ಬಲಭಾಗದಲ್ಲಿ ಮೂಡ್ತೈತಿ. ಇಲ್ಲಿ ಪಿ ಇದೆ, ಪಿ ಏನಾಗಿರ್ತಂದ್ರ ಕ್ಯೂ ಆಗಿ ಬದಲಾವಣೆ ಆಗ್ತದ. ಆಮೇಲೆ ಪಿಯ ಕೆಳಗಡೆ ಸಿ ಇದೆ, ಈ ಪಿಯ ಕೆಳಗಡೆ ಸಿ ಈ ರೀತಿಯಾಗಿ ಕಾಣ್ತೈತಿ. ಈ ಕೊಟ್ಟಂತ ಒಂದು ಆಕೃತಿಯ ಕನ್ನಡಿ ಪ್ರತಿಬಿಂಬ ಏನಾಗಿರ್ತಂದ್ರ ಈ ರೀತಿಯಾಗಿ ಕಾಣ್ತದ. ಅದೇ ರೀತಿಯಾಗಿ ಮೂರನೇ ಒಂದು ಉದಾಹರಣೆಯನ್ನ ಗಮನಿಸ್ರಿ. ಮೂರನೇ ಒಂದು ಆಕೃತಿ ಈ ರೀತಿಯಾಗಿದೆ. ಇದನ್ನ ಕನ್ನಡಿಯ ಪ್ರತಿಬಿಂಬದಲ್ಲಿ ನಾವು ನೋಡಿದಾಗ ಏನಾಗಿರ್ತದಂದ್ರ ಈ ಒಂದು ಆಕೃತಿಯ ಈ ಭಾಗ ನಾವೇನಾಗಿರ್ತಾವಂದ್ರ ಬಲಭಾಗ ಅಂತೇಳಿ ತಿಳ್ಕೊಳ್ಳಿ, ಈ ಭಾಗ ಎಡಭಾಗ ಅಂತೇಳಿ ನಾವು ತಿಳ್ಕೊಳ್ಳೋಣ. ಆನಂತರ ಈ ಬಲಭಾಗ ಏನಾಗಿರ್ತಂದ್ರ ಕನ್ನಡಿ ಪ್ರತಿಬಿಂಬ ಯಾವಾಗ್ಲೂ ಏನಾಗಿರ್ತಂದ್ರ ಕನ್ನಡಿಗೆ ಸಮೀಪವಾಗಿರೋದ್ರಿಂದ ಮೊದಲಿಗೆ ಏನಾಗಿರ್ತಂದ್ರ ಈ ಕನ್ನಡಿಯ ಪ್ರತಿಬಿಂಬದಲ್ಲಿ ಬಲಭಾಗ ಈ ಕಡೆನೆ ಕಾಣ್ತೈತಿ. ಆ ನಂತರ ಎಡಭಾಗ ಏನಾಗಿರ್ತಂದ್ರ ಈ ಕಡೆ ಕಾಣ್ತೈತಿ. ಆ ನಂತರ ಎಡಭಾಗದಲ್ಲಿ ಈ ಒಂದು ಭಾಗ ಏನಿದೆಯಲ್ಲೋ ಈ ಭಾಗ ಮೇಲ್ಗಡೆ ಬರುತ್ತಾ ಕೆಳಗಡೆ ಬರುತ್ತಾ ಅಂತೇಳಿ ಇಲ್ಲಿ ಏನಾಗಿಂದ್ರ ಕನ್ಫ್ಯೂಸ್ ಆಗುವಂತ ಒಂದು ಸಾಧ್ಯತೆ ಇದೆ. ಆದ್ರ ಇಲ್ಲಿ ಯಾವುದೇ ಒಂದು ತರ ಕನ್ಫ್ಯೂಸ್ ಆಗಕ್ ಹೋಗ್ಬೇಡ್ರಿ.
ಆಕೃತಿಯ ಮೇಲ್ಭಾಗ ಮತ್ತು ಕೆಳಭಾಗ ಕನ್ನಡಿಯ ಪ್ರತಿಬಿಂಬಗಳಲ್ಲಿ ಸ್ಥಿರವಾಗಿರ್ತದ, ಕೇವಲ ಎಡ ಮತ್ತು ಬಲ ಅಷ್ಟೇ ಚೇಂಜ್ ಆಗಿರ್ತಾವ. ಹಾಗಂದ್ರ ಇದು ಕೆಳಗಡೆ ಇದ್ರ ಈ ಆಕೃತಿಯಲ್ಲಿ ಕೂಡ ಏನಾಗಿರ್ತಂದ್ರ ಕೆಳಗಡೆನೆ ಬರ್ತೈತಿ. ಈ ರೀತಿಯಾಗಿ ಈ ಒಂದು ಆಕೃತಿಯ ಕನ್ನಡಿಯ ಒಂದು ಪ್ರತಿಬಿಂಬ ಮೂಡಿ ಬಂದಿರ್ತೈತಿ. ಅದೇ ರೀತಿಯಾಗಿ ಈ ಮುಂದಿನ ಒಂದು ಉದಾಹರಣೆಯನ್ನ ಗಮನಿಸ್ರಿ. ಮುಂದಿನ ಒಂದು ಉದಾಹರಣೆ ನೋಡ್ರಿ, 0, 4, 3, 2, 1 ಈ ತರನಾಗಿ ಕೆಲವೊಂದು ಸಂಖ್ಯೆಗಳಿವೆ. ಈ ಸಂಖ್ಯೆಗಳನ್ನ ನಾವು ಕನ್ನಡಿಯ ಒಂದು ಪ್ರತಿಬಿಂಬದಲ್ಲಿ ನೋಡಿದಾಗ ಯಾವ ರೀತಿ ಆಗ್ತದ? ಈ ಸಂಖ್ಯೆಗಳು ಕನ್ನಡಿಯ ಪ್ರತಿಬಿಂಬದಲ್ಲಿ ನೋಡಿದಾಗ ಈ ಬಲಭಾಗದಿಂದ ಎಡಭಾಗದ ಕಡೆಗೆ ಈ ಸಂಖ್ಯೆಗಳು ಕಾಣ್ತವ. ಮೊದಲನೇದಾಗಿ ಕನ್ನಡಿಯ ಸಮೀಪ 1 ಇರುವುದರಿಂದ 1 ಏನಾಗಿರ್ತದ ಅಂದ್ರ ಈ ತೆರನಾಗಿ ಕಾಣ್ತದೆ. ಆನಂತರ 1 ಆಗನ ನೆಕ್ಸ್ಟ್ ಏನಾಗಿರ್ತ ಅಂದ್ರ 2 ನಲ್ಲಿ ಕೂಡ ಏನಾಗಿರ್ತಂದ್ರ ಈ ರೀತಿಯಾಗಿ 2 ಕೂಡ ಏನಾಗಿರ್ತಂದ್ರ ಈ ರೀತಿಯಾಗಿ ಬದಲಾವಣೆ ಆಗ್ತದ. ಮತ್ತೆ ಮುಂದೆ 3 ಏನಾಗಿರ್ತಂದ್ರ ಈ ರೀತಿಯಾಗಿ ಬದಲಾವಣೆ ಆಗ್ತೈತಿ. ಮತ್ತೆ ಮುಂದೆ 4 ಕೂಡ ಏನಾಗಿರ್ತಂದ್ರ ಇಲ್ಲಿ 4 ಕೂಡ ಏನಾಗಿರ್ತಂದ್ರ ಇಲ್ಲಿ ಈ ರೀತಿಯಾಗಿ ಕಾಣ್ತೈತಿ. ಮತ್ತೆ ಮುಂದೆ 4 ಆಗನ 0, ಶೂನ್ಯದಲ್ಲಿ ಯಾವುದೇ ಬದಲಾವಣೆ ಆಗುದಿಲ್ಲ. ಶೂನ್ಯ ಯಾವ ರೀತಿಯಾಗಿದೆಯೋ ಅದೇ ರೀತಿಯಾಗಿ ಕಾಣ್ತದ. ಈ 0, 4, 3, 2, 1 ಕನ್ನಡಿಯ ಒಂದು ಪ್ರತಿಬಿಂಬದಲ್ಲಿ ನೋಡಿದಾಗ ಈ ರೀತಿಯಾಗಿ ಕಾಣ್ತವೆ. ಮುಂದಿನ 5ನೇ ಒಂದು ಉದಾಹರಣೆಯನ್ನು ಗಮನಿಸ್ರಿ. 5ನೇ ಒಂದು ಉದಾಹರಣೆಯಲ್ಲಿ ಕೆಲವೊಂದು ಸಂಖ್ಯೆಗಳು ಮತ್ತು ಕೆಲವೊಂದು ಸಂಕೇತಗಳಿವೆ. ಈ ಸಂಖ್ಯೆಗಳು ಮತ್ತು ಸಂಕೇತಗಳು ಕನ್ನಡಿಯ ಪ್ರತಿಬಿಂಬದಲ್ಲಿ ಯಾವ ರೀತಿಯಾಗಿ ಕಾಣ್ತಾವ ನೋಡ್ರಿ. ಮೊದಲನೇ ಈ ಕೊನೆಯಲ್ಲಿ ಇರುವಂತ ಸಂಖ್ಯೆ ಏನಾಗಿರ್ತಂದ್ರ ಇಲ್ಲಿ ಮೊದಲಿಗೆ ಕಾಣ್ತದ 5 ಏನಾಗಿರ್ತದಂದ್ರ ಈ ರೀತಿಯಾಗಿ ಬದಲಾವಣೆ ಆಗ್ತೈತಿ. 5 ಆಗನ ಹ್ಯಾಶ್ ಬಂದದ, ಹ್ಯಾಶ್ ನಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ಆಗೋದಿಲ್ಲ. ಆನಂತರ ಹ್ಯಾಶ್ ಆಗನ 8 ಬಂದದ, 8 ಕೂಡ ಏನಾಗಿರ್ತಂದ್ರ ಈ ರೀತಿಯಾಗಿ ಕಾಣ್ತೈತಿ. ಆನಂತರ ಮತ್ತೆ ಮುಂದೆ ಡಾಲರ್ ಚಿಹ್ನೆ ಇದೆ. ಈ ಡಾಲರ್ ಚಿಹ್ನೆಯನ್ನ ಗಮನಿಸ್ರಿ. ಡಾಲರ್ ಚಿಹ್ನೆ ಎಲ್ಲಿ ಏನಾಗಿರ್ತಂದ್ರ ಎಸ್ ಇರೋದ್ರಿಂದ ಈ ಡಾಲರ್ ಚಿಹ್ನೆ ಬದಲಾವಣೆ ಆಗ್ತೈತಿ. ಡಾಲರ್ ಚಿಹ್ನೆಯಲ್ಲಿರುವ ಎಸ್ ಒಂದು ಬದಲಾವಣೆಯಾಗಿ ಉಳಿಕಿದ ಒಂದು ಭಾಗ ಹಾಗೆ ಉಳಿತೈತಿ. ಮತ್ತೆ ಮುಂದೆ ನೋಡ್ರಿ 7 ಇದೆ, 7 ಈ ರೀತಿಯಾಗಿ ಬದಲಾಗ್ತೈತಿ. ಮತ್ತೆ ಮುಂದೆ 7 ಆಗನ ಸ್ಟಾರ್ ಇದೆ, ಸ್ಟಾರ್ ಅಲ್ಲಿ ಯಾವುದೇ ಬದಲಾವಣೆ ಉಂಟಾಗಲ್ಲ. ಮತ್ತೆ ಮುಂದೆ 9 ಇದೆ, 9 ಏನಾಗಿರ್ತಂದ್ರ ಈ ರೀತಿಯಾಗಿ ಬದಲಾವಣೆ ಆಗ್ತೈತಿ. ಈ ಒಂದು 5ನೇ ಒಂದು ಉದಾಹರಣೆಯಲ್ಲಿ 9 ಸ್ಟಾರ್ 7 ಡಾಲರ್ 8 ಹ್ಯಾಶ್ 5 ಇದನ್ನ ಕನ್ನಡಿಯ ಪ್ರತಿಬಿಂಬದಲ್ಲಿ ನೋಡಿದಾಗ ಈ ತೆರನಾಗಿ ಕಾಣ್ತದ. ಅದೇ ರೀತಿಯಾಗಿ 6ನೇ ಒಂದು ಉದಾಹರಣೆಯನ್ನ ಗಮನಿಸ್ರಿ. ಈ 6ನೇ ಒಂದು ಉದಾಹರಣೆ ಕನ್ನಡಿಯ ಒಂದು ಪ್ರತಿಬಿಂಬದಲ್ಲಿ ನಾವು ನೋಡಿದಾಗ ಯಾವ ರೀತಿಯಾಗಿ ಕಾಣ್ತದ. ಈ 6ನೇ ಒಂದು ಉದಾಹರಣೆಯಲ್ಲಿ ಎಲ್ಲಕ್ಕಿಂತ ಕೊನೆಯಲ್ಲಿ ಎಲ್ಲಿರೋದ್ರಿಂದ ಮೊದಲಿಗೆ ಇಲ್ಲಿ ಎಲ್ಲ ಈ ರೀತಿಯಾಗಿ ಬದಲಾವಣೆ ಆಗ್ತದ. ಆನಂತರ ಕೆ ನಲ್ಲಿ ಕೂಡ ಏನಾಗಿರ್ತಂದ್ರ ಈ ರೀತಿಯಾಗಿ ಬದಲಾವಣೆ ಆಗ್ತದ. ಆನಂತರ 7 ಕೂಡ ಏನಾಗಿರ್ತದ 7 ಈ ರೀತಿಯಾಗಿ ಬದಲಾವಣೆ ಆಗ್ತದ. ಆನಂತರ ಜೆ ಕೂಡ ಏನಾಗಿದೆ ಅಂದ್ರ ಇಲ್ಲಿ ಈ ರೀತಿಯಾಗಿ ಬದಲಾವಣೆ ಆಗ್ತೈತಿ. ಮತ್ತೆ ಮುಂದ ಎಂ ನಲ್ಲಿ ಯಾವುದೇ ಒಂದು ಬದಲಾವಣೆ ಆಗೋದಿಲ್ಲ. ಈ MJ7KL ಕನ್ನಡಿ ಒಂದು ಪ್ರತಿಬಿಂಬದಲ್ಲಿ ನೋಡಿದಾಗ ಈ ತೆರನಾಗಿ ಕಾಣ್ತದೆ. ಈಗ ನಾವು ಈ ಕನ್ನಡಿಯ ಪ್ರತಿಬಿಂಬಗಳಿಗೆ ಸಂಬಂಧಿಸಿದ ಹಾಗೆ ಟೈಪ್ 2 ಯಾವ ರೀತಿಯಾಗಿ ಉದಾಹರಣೆಗಳು ಬರ್ತವೆ ಎಂಬುದನ್ನ ನೋಡೋಣ. ಈ ಒಂದು ಉದಾಹರಣೆಯನ್ನ ಗಮನಿಸ್ರಿ. ಒಂದು ಗಡಿಯಾರದಲ್ಲಿ 9:20 ಸಮಯವಾಗಿದೆ. ಇದರ ವಿರುದ್ಧ ಗೋಡೆಯ ಕನ್ನಡಿಯಲ್ಲಿ ಎಷ್ಟು ಸಮಯವಾಗಿರುತ್ತದೆ? ಎ ಆಪ್ಷನ್ 3:40, ಬಿ ಆಪ್ಷನ್ 2:20, ಸಿ ಆಪ್ಷನ್ 2:40, ಡಿ ಆಪ್ಷನ್ 3:20. ಈ ಒಂದು ಗಡಿಯಾರದಲ್ಲಿ ಏನಾಗಿದೆ ಅಂದ್ರೆ 9:20 ಗಂಟೆ ಸಮಯ ಆಗಿದೆ. ಇದನ್ನ ನಾವು ಕನ್ನಡಿಯಲ್ಲಿ ನೋಡಿದಾಗ ಮೊದಲಿಗೆ ಯಾವ ರೀತಿಯಾಗಿ ಪ್ರತಿಬಿಂಬ ಉಂಟಾಗ್ತದೆ ನೋಡ್ರಿ. ಗಡಿಯಾರದಲ್ಲಿ
ವೃತ್ತದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಆನಂತರ ಇಲ್ಲಿ ನೋಡ್ರಿ ಏನಾಗಿರ್ತದ 12, 3, 6, 9. ಅದೇ ರೀತಿಯಾಗಿ ಇಲ್ಲಿ ಏನಾಗಿರ್ತದ ಅಂದ್ರ 1, 2, 4, 5, 7, 8, 10, 11. ಇನ್ನ ಸಮಯ ಏನು ನೋಡ್ರಿ 9 ಗಂಟೆ ಆಗಿ ಏನಾಗಿದೆ ಅಂದ್ರೆ 20 ನಿಮಿಷ ಆಗಿದೆ. ಈ ಒಂದು ಗಡಿಯಾರದ ಈ ಒಂದು ಭಾಗವನ್ನ ನಾವು ಬಲಭಾಗ ಅಂತೇಳಿ ತಿಳ್ಕೊಂಡಿವಿ, ಈ ಭಾಗವನ್ನ ಎಡಭಾಗ ಅಂತೇಳಿ ನಾವು ತಿಳ್ಕೊಂಡಿವಿ. ಅಂದ್ರ ಈ ಬಲಭಾಗದಲ್ಲಿ ನಿಮಿಷದ ಮುಳ್ಳು ಏನಾಗಿರ್ತದಂದ್ರ 20ಕ್ಕ ಅಂದ್ರ ಇಲ್ಲಿ ಕರೆಕ್ಟ್ ಆಗಿ 3 ಗಂಟೆ ಆಗಿತ್ತಂದ್ರ ಈ ಒಂದು ಆಕೃತಿಯಲ್ಲಿ 9 ಗಂಟೆಗೆ ಬರ್ತಿತ್ತು. ಆದ್ರೆ 4 ಗಂಟೆಗೆ ಇರೋದ್ರಿಂದ ಇದರ ಎಕ್ಸಾಕ್ಟ್ ವಿರುದ್ಧವಾಗಿ ಅಂದ್ರ ಈ ನಿಮಿಷದ ಮುಳ್ಳು ಏನಾಗಿರ್ತದಂದ್ರ ಈ 8 ಗಂಟೆಯ ಮೇಲೆ ಇರ್ತದ. ಆನಂತರ ಈ ಒಂದು ತಾಸಿನ ಮುಳ್ಳನ್ನ ಗಮನಿಸ್ರಿ 9 ಮತ್ತು 10ರ ನಡುವೆ ಇದೆ ಅಂದ್ರ ಬಲಭಾಗ ಹೋಗಿತ್ತಂದ್ರೆ ಏನಾಗಿರ್ತದಂದ್ರ 2 ಮತ್ತು 3ರ ನಡುವೆ ಏನಾಗಿರ್ತಂದ್ರ ನಿಮಿಷದ ಮುಳ್ಳು ಕಾಣ್ತದ. ಹಾಗಾದ್ರೆ ಈಗ ಸಮಯವನ್ನ ಗಮನಿಸ್ರಿ 2 ಗಂಟೆ ಆಗಿ ಏನಾಗ್ಯದಂದ್ರ 40 ನಿಮಿಷ ಸಮಯ ಆಗಿದೆ. 2 ಗಂಟೆ 40 ನಿಮಿಷ ಸಮಯವಾಗಿದೆ. ಈ ರೀತಿಯಾಗಿ ಒಂದು ಉದಾಹರಣೆಯನ್ನ ಬಿಡಿಸ್ಬೋದು. ಆದ್ರ ಈ ಒಂದು ಪರೀಕ್ಷೆಗಳಲ್ಲಿ ಇದು ತುಂಬಾನೇ ಒಂದು ಸಮಯವನ್ನ ವ್ಯರ್ಥ ಮಾಡುತ್ತೆ. ಈ ತುಂಬಾನೇ ಸಮಯ ವ್ಯರ್ಥ ಮಾಡುವುದರಿಂದ ಈ ರೀತಿಯಾಗಿ ಬಿಡಿಸಲು ನಮಗೆ ಸಾಧ್ಯವಿಲ್ಲ. ಇದನ್ನ ಶಾರ್ಟ್ ರೀತಿಯಿಂದ ಯಾವ ರೀತಿಯಾಗಿ ಬಿಡಿಸ್ಬೇಕು ನೋಡ್ರಿ. ಶಾರ್ಟ್ ರೀತಿಯಿಂದ ಯಾವ ರೀತಿಯಾಗಿ ಬಿಡಿಸ್ಬೇಕಂದ್ರ ಕೊಟ್ಟಂತ ಒಂದು ಸಮಯದಲ್ಲಿ ನಾವೇನ್ ಮಾಡ್ಬೇಕಂದ್ರ 11 ಗಂಟೆ 60 ನಿಮಿಷನ ಕಳೆದು ಬಿಡ್ಬೇಕು. ಸಮಯ ಎಷ್ಟು ಕೊಟ್ಟೆನ 9 ಗಂಟೆ 20 ನಿಮಿಷ ಸಮಯ ಐತಿ. 11:60ರಿಂದ ಆ ಸಮಯನ ಕಳೆದು ಬಿಟ್ರ 60ರಲ್ಲಿ ಏನಾಗಿರ್ತದೆ 20 ಕಳೆದ್ರ 40 ಉಳಿತು. ಆನಂತರ 11ರಲ್ಲಿ 9 ಕಳೆದ್ರ 2 ಉಳಿತು. 2:40 ಇದಕ್ಕೆ ಏನಾದಂದ್ರ ಸರಿಯಾದ ಒಂದು ಉತ್ತರ ಅಂತ ಹೇಳಿ ನಾವು ಹೇಳ್ಬೋದು. ಈ ರೀತಿಯಾಗಿ 11:40ರಿಂದ ಪ್ರತಿಯೊಂದು ಕೊಟ್ಟಂತ ಉದಾಹರಣೆಯಲ್ಲಿ 11 ಗಂಟೆ 60 ನಿಮಿಷದಿಂದ ಕಳೆದ್ರ ಏನು ಉತ್ತರ ಬಂದಿರ್ತದಲ್ಲ ಅದೇ ನಮಗೆ ಕನ್ನಡಿಯಲ್ಲಿ ಸಮಯ ಆಗಿರ್ತದ. ಈ ರೀತಿಯಾಗಿ ವಿದಿನ್ 10 ಸೆಕೆಂಡ್ಗಳಲ್ಲಿ ಈ ಒಂದು ಸಮಸ್ಯೆಯನ್ನ ನಾವು ಬಿಡಿಸಬಹುದು. ಮುಂದಿನ ಒಂದು ಉದಾಹರಣೆಯನ್ನ ಗಮನಿಸ್ರಿ. ಒಂದು ಗಡಿಯಾರದಲ್ಲಿ 8 ಗಂಟೆ 10 ನಿಮಿಷ ಸಮಯ ಆದಾಗ ಇದರ ವಿರುದ್ಧ ಗೋಡೆಯ ಕನ್ನಡಿಯಲ್ಲಿ ಎಷ್ಟು ಸಮಯವಾಗಿರುತ್ತದೆ? ಎ 3:20, ಬಿ 3:30, ಸಿ 3 ಗಂಟೆ 40 ನಿಮಿಷ, ಡಿ 3 ಗಂಟೆ 50 ನಿಮಿಷ. ಇದನ್ನ ಶಾರ್ಟ್ ವಿಧಾನದಿಂದ ಯಾವ ರೀತಿಯಾಗಿ ಬಿಡಿಸ್ಬೇಕು ನೋಡ್ರಿ. 11 ಗಂಟೆ 60 ನಿಮಿಷದಿಂದ ಈ 8 ಗಂಟೆ 10 ನಿಮಿಷನ ಏನ್ ಮಾಡ್ಬೇಕಂದ್ರ ಕಳೆದು ಬಿಡ್ಬೇಕು. 60ರಲ್ಲಿ 10ನ್ನ ಕಳೆದಿರಿ 50 ಗಂಟೆ ಆಯ್ತು. ಆನಂತರ 11ರಲ್ಲಿ 8ನ್ನ ಕಳೆದ್ರೆ ಏನಾಗಿರ್ತಂದ್ರ 3 ಗಂಟೆ ಏನಾಗಿರ್ತಂದ್ರ 50 ನಿಮಿಷ. ಇದಕ್ಕೆ ಸರಿಯಾದ ಒಂದು ಉತ್ತರ ಅಂತೇಳಿ ನಾವು ಹೇಳ್ಬೋದು. ಇಲ್ಲೊಂದು ಚಿಕ್ಕ ನೋಟನ್ನ ಬರ್ಕೊಳ್ರಿ. ನೋಟ್ ಏನಂದ್ರ ಕೊಟ್ಟಿರುವ ಸಮಯದಲ್ಲಿ ಕೊಟ್ಟಿರುವ ಸಮಯವನ್ನು 11 ಗಂಟೆ 60 ನಿಮಿಷದಿಂದ ಕಳೆಯಬೇಕು. ಈ ಕೊಟ್ಟಂತ ಒಂದು ಏನಾಗಿರ್ತದ ಅಂದ್ರ ಈ ಸಮಯನ 11 ಗಂಟೆ 60 ನಿಮಿಷದಿಂದ ಕಳೆದ್ರ ಕರೆಕ್ಟ್ ಆಗಿ ನಮ್ಗ ಉತ್ತರ ಸಿಗ್ತೈತಿ. ಈ ಒಂದು ಉದಾಹರಣೆಯನ್ನ ಶಾರ್ಟ್ ರೀತಿಯಿಂದ ಈ ರೀತಿಯಾಗಿ ಬಿಡಿಸ್ಬೋದು. ಮುಂದಿನ ಒಂದು ಉದಾಹರಣೆಯನ್ನ ಗಮನಿಸ್ರಿ. ಒಂದು ಗಡಿಯಾರದಲ್ಲಿ ಸಮಯ 10 ಗಂಟೆ 15 ನಿಮಿಷ ಸಮಯವಾದಾಗ ವಿರುದ್ಧ ಗೋಡೆಯ ಕನ್ನಡಿಯಲ್ಲಿ ಎಷ್ಟು ಸಮಯ ತೋರಿಸ್ತೈತಿ? ಎ 1:45, ಬಿ ಆಪ್ಷನ್ 2:35, ಸಿ ಆಪ್ಷನ್ 1 ಗಂಟೆ 35 ನಿಮಿಷ, ಡಿ ಆಪ್ಷನ್ 2 ಗಂಟೆ 45 ನಿಮಿಷ. ಇದನ್ನ ಶಾರ್ಟ್ ರೀತಿಯಿಂದ ಯಾವ ರೀತಿಯಾಗಿ ಬಿಡಿಸ್ಬೇಕಂದ್ರ ಈಗ ಸಮಯ ಎಷ್ಟು ಕೊಟ್ಟಾನಂದ್ರ 10 ಗಂಟೆ 15 ನಿಮಿಷ ಸಮಯ ಕೊಟ್ಟಾನ. ಈ 10 ಗಂಟೆ 15 ನಿಮಿಷನ 11:60ರಿಂದ ಏನ್ ಮಾಡ್ಬೇಕಂದ್ರ ಇದನ್ನ ಕಳಿಬೇಕು. 60ರಲ್ಲಿ 15 ಕಳೆದ್ರೆ ಏನಾಗಿರ್ತಂದ್ರ 45 ಉಳಿತು. 11ರಲ್ಲಿ 10 ಕಳೆದ್ರ 1 ಉಳಿತು. 1 ಗಂಟೆ 45 ನಿಮಿಷ ಇದಕ್ಕೆ ಸರಿಯಾದ ಒಂದು ಉತ್ತರ ಅಂತೇಳಿ ನಾವು ಹೇಳ್ಬೋದು. ಈ ರೀತಿಯಾಗಿ ಶಾರ್ಟ್ ವಿಧಾನದಿಂದ ಇದನ್ನ ಬಿಡಿಸ್ಬೋದು.
ಈಗ ಮುಂದಿನ ಒಂದು ಉದಾಹರಣೆಯನ್ನ ಗಮನಿಸಿರಿ. ಒಂದು ಗಡಿಯಾರದಲ್ಲಿ 6:55 ಸಮಯವಾಗಿದೆ. ಇದರ ವಿರುದ್ಧ ಗೋಡೆಯ ಕನ್ನಡಿಯಲ್ಲಿ ಎಷ್ಟು ಸಮಯವಾಗಿರುತ್ತದೆ? ಎ ಆಪ್ಷನ್ 5:20, ಬಿ ಆಪ್ಷನ್ 5:15, ಸಿ ಆಪ್ಷನ್ 5:05, ಡಿ ಆಪ್ಷನ್ 5:25. ಈ ಒಂದು ಉದಾಹರಣೆಯನ್ನ ಶಾರ್ಟ್ಕಟ್ ರೀತಿಯಿಂದ ಯಾವ ರೀತಿಯಾಗಿ ಬಿಡಿಸ್ಬೇಕು ನೋಡ್ರಿ. ಮೊದ್ಲಿಗೆ ಏನ್ ಮಾಡ್ಬೇಕಂದ್ರ 11:60 ಈ ಕೊಟ್ಟಂತ ಒಂದು ಸಮಯ 6:55 ಏನ್ ಮಾಡ್ಬೇಕಂದ್ರ ಕಳೆದು ಬಿಡ್ಬೇಕು. 60ರಲ್ಲಿ 55 ಕಳೆದ್ರ ಏನಾಗಿರ್ತಂದ್ರ 5 ನಿಮಿಷ ಉಳಿತು. ಆನಂತರ 11ರಲ್ಲಿ 6 ಗಂಟೆಯನ್ನು ಕಳೆದ್ರ 5 ಗಂಟೆ ಉಳಿತು. ಹಾಗಾದ್ರೆ ಈಗ ಆ ವಿರುದ್ಧ ಗೋಡೆಯ ಕನ್ನಡಿಯಲ್ಲಿ 5 ಗಂಟೆ 5 ನಿಮಿಷ ಸಮಯ ತೋರಿಸ್ತದ. ಸಿ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತೈತಿ. ಈ ರೀತಿಯಾಗಿ ಸಮಸ್ಯೆನ ಬಿಡಿಸಬೇಕು. ಮುಂದಿನ ಒಂದು ಉದಾಹರಣೆಯನ್ನು ಗಮನಿಸಿರಿ. ಒಂದು ಗಡಿಯಾರದಲ್ಲಿ 12:10 ಸಮಯವಾಗಿದೆ. ಇದರ ವಿರುದ್ಧ ಗೋಡೆಯ ಕನ್ನಡಿಯಲ್ಲಿ ಎಷ್ಟು ಸಮಯವಾಗಿರುತ್ತದೆ? ಎ ಆಪ್ಷನ್ 10:60, ಬಿ ಆಪ್ಷನ್ 11:50, ಸಿ ಆಪ್ಷನ್ 11:40, ಡಿ ಆಪ್ಷನ್ 11:30. ಇದನ್ನ ಶಾರ್ಟ್ ರೀತಿಯಿಂದ ಯಾವ ರೀತಿಯಾಗಿ ಬಿಡಿಸ್ಬೇಕು ನೋಡ್ರಿ. ನಾನು ಹಿಂದಿನ ಒಂದು ಉದಾಹರಣೆಯಲ್ಲಿ ಹೇಳಿದ್ದೆ ಏನಂದ್ರ ಕೊಟ್ಟಂತ ಸಮಯವನ್ನ 11:60 ಕಳೀರಿ ಅಂತೇಳಿ. 11:60 ಕಳೀರಿ ಅಂದ್ರ 11:60 12 ಗಂಟೆ 10 ಕಳಿಲಿಕ್ಕ ಬರಂಗಿಲ್ಲ. ಇದು ಕಳಿಲಿಕ್ಕೆ ಯಾಕೆ ಬರಂಗಿಲ್ಲ ಅಂದ್ರ ಈ 11:60ಕ್ಕಿಂತಲೂ 12:10 ದೊಡ್ಡದಿದೆ. ಆದ್ದರಿಂದ ನಾವೇನ್ ಮಾಡ್ಬೇಕು, ಎಲ್ಲಿ ನಮಗೆ ಸಮಯ ಏನಾಗಿರ್ತದಂದ್ರ 12 ಗಂಟೆಯ ಮೇಲೆವರೆಗೆ ಕೊಟ್ಟಿರ್ತಾನ ಅಥವಾ 12 ಗಂಟೆ ಸಮಯ ಕೊಟ್ಟಿರ್ತಾನಲ್ಲ, ಈ 12 ಗಂಟೆಯ ಬದಲಿಗೆ ನಾವೇನ್ ಮಾಡ್ಬೇಕಂದ್ರ ಇಲ್ಲಿ ಜೀರೋನ ಇಟ್ಕೋಬೇಕು. ಜೀರೋನ ಇಟ್ಕೊಂಡು ಇದನ್ನ ಕಳೀರಿ. 60ರಾಗ 10 ಕಳೆದ್ರೆ ಏನಾಗಿರ್ತಂದ್ರ 50 ಆಯ್ತು. ಆನಂತರ 11 0 ಕಳೆದ್ರ 11 ಉಳಿತು. 11:50 ಇದಕ್ಕೆ ಒಂದು ಸರಿಯಾದ ಉತ್ತರ ಅಂತೇಳಿ ನಾವು ಹೇಳಬಹುದು. ಎಲ್ಲಿ ಸಮಯ 12 ಗಂಟೆ ಬಂದಿರ್ತಲ್ಲ ಅಲ್ಲಿ ನಾವು ಶೂನ್ಯನ ಇಟ್ಕೋಬೇಕು. ಇಲ್ಲೊಂದು ನೋಟನ್ನ ಬರ್ಕೋರಿ. ಕೊಟ್ಟಿರುವ ಸಮಯ 12 ಗಂಟೆಯಾದಾಗ 0 ಇಟ್ಟುಕೊಳ್ಳಬೇಕು. ಕೊಟ್ಟಿರುವ ಒಂದು ಸಮಯ ಏನಾಗಿರ್ತಂದ್ರ 12 ಗಂಟೆ ಆಗಿರ್ತಂದ್ರ ಅದನ್ನ 12 ಗಂಟೆಯ ಬದಲಿಗೆ ನಾವೇನ್ ಮಾಡ್ಬೇಕಂದ್ರ 0ನ ಇಟ್ಕೊ. ಈಗ ಮುಂದಿನ ಒಂದು ಉದಾಹರಣೆಯನ್ನ ಗಮನಿಸ್ರಿ. ಒಂದು ಗಡಿಯಾರದಲ್ಲಿ 12:50 ಸಮಯವಾಗಿದೆ. ಇದರ ವಿರುದ್ಧ ಗೋಡೆಯ ಕನ್ನಡಿಯಲ್ಲಿ ಎಷ್ಟು ಸಮಯವಾಗಿರುತ್ತದೆ? ಎ ಆಪ್ಷನ್ 11 ಗಂಟೆ, ಬಿ ಆಪ್ಷನ್ 11:20, ಸಿ ಆಪ್ಷನ್ 11:10, ಡಿ ಆಪ್ಷನ್ 11:30. ಇದನ್ನ ಶಾರ್ಟ್ ರೀತಿಯಲ್ಲಿ ಯಾವ ರೀತಿಯಾಗಿ ಬಿಡಿಸ್ಬೇಕು ನೋಡ್ರಿ. ಸಮಯ ಎಷ್ಟಾಗ್ಯದ 12:50 ಆಗ್ಯದ. 12:50 ಆಗ್ಯದ. ಇದನ್ನ ನಾವೇನ್ ಮಾಡ್ಬೇಕಂದ್ರ 11:60 ನಾವ್ ಇದನ್ನ ಕಳಿಬೇಕಾಗಿದೆ. 11:60 ಕಳಿಬೇಕಾದ್ರ 11 ಏನಾಗಿರುತ್ತೆ ಸಿಗ್ತದ, 12 ದೊಡ್ಡದಾಗಿರ್ತದ. ಇಲ್ಲಿ ಕಳಿಲಿಕ್ಕೆ ಬರಲು ಅನ್ನೋ ಉದ್ದೇಶಕ್ಕಾಗಿ ಈ 12ರ ಬದಲಿಗೆ ನಾವೇನ್ ಮಾಡ್ತೀವಿ ಅಂದ್ರ ಶೂನ್ಯನ ಇಟ್ಕೋತೀವಿ. ಅವಾಗ ನೋಡ್ರಿ 60ರಲ್ಲಿ 50 ಕಳೆದ್ರೆ ಏನಾಗಿರ್ತಂದ್ರ 10 ಉಳಿತು. 11ರ ಶೂನ್ಯ ಕಳೆದ್ರ 11 ಉಳಿತು. 11:10 ಸರಿಯಾದ ಒಂದು ಸಮಯ ಅಂತೇಳಿ ನಾವಿಲ್ಲಿ ಹೇಳ್ಬಹುದು. 11:10 ಏನಾಗಿರ್ತದಂದ್ರ ಆ ಒಂದು ಕನ್ನಡಿಯ ಪ್ರತಿಬಿಂಬದಲ್ಲಿ ನಮಗ ಸಮಯನ ತೋರಿಸ್ತಾ ಇರ್ತೈತಿ. ಈ ರೀತಿಯಾಗಿ ಶಾರ್ಟ್ ರೀತಿಯಿಂದ ಈ ಒಂದು ಉದಾಹರಣೆ ನಾವು ಬಿಡಿಸಬಹುದು. ಈಗ ಮುಂದಿನ ಒಂದು ಉದಾಹರಣೆಯನ್ನು ಗಮನಿಸಿರಿ. ಒಂದು ಗಡಿಯಾರದಲ್ಲಿ 12:05 ಸಮಯವಾಗಿರುತ್ತದೆ. ಇದರ ವಿರುದ್ಧ ಗೋಡೆಯ ಕನ್ನಡಿಯಲ್ಲಿ ಎಷ್ಟು ಸಮಯವಾಗಿರುತ್ತದೆ? ಎ ಆಪ್ಷನ್ 11:35, ಬಿ ಆಪ್ಷನ್ 11:45, ಸಿ ಆಪ್ಷನ್ 11:50, ಡಿ ಆಪ್ಷನ್ 11:55. ಇದನ್ನ ಶಾರ್ಟ್ ರೀತಿಯಿಂದ ಯಾವ ರೀತಿಯಾಗಿ ಬಿಡಿಸ್ಬೇಕು ನೋಡ್ರಿ. ಈ ಕೊಟ್ಟಂತ ಮಾಹಿತಿಯನ್ನ 12:60 ಏನ್ ಮಾಡ್ಬೇಕು, ಕಳಿಬೇಕು. 11:60 ಈ 12:05 ಏನಾಗಿರ್ತಂದ್ರ ಕಳಿಬೇಕು. ಆದ್ರ ಈ 11:60 12:05 ದೊಡ್ಡದಾಗಿರೋದ್ರಿಂದ ಈ 12:05 ಬದಲಾಗಿ ಎಲ್ಲಿ 12 ಬರ್ತೈತಿಲ್ಲ
ಅಲ್ಲಿ ನಾವೇನ್ ಮಾಡ್ಬೇಕಂದ್ರ ಶೂನ್ಯನ ಅಥವಾ ಜೀರೋನ ಇಟ್ಕೋಬೇಕು. ಇಲ್ಲಿ ನಾವು ಜೀರೋ ಇಟ್ಕೊಂಡು ಈ ಒಂದು ಕಳೆದ್ರ 60ರಲ್ಲಿ ಏನಾಗಿದೆ ಅಂದ್ರ 5 ಕಳೆದ್ರೆ ಏನಾಗಿರ್ತಂದ್ರ 55 ನಿಮಿಷಗಳು ಉಳಿದು, ಆಮೇಲೆ 11ರಲ್ಲಿ ಶೂನ್ಯ ಕಳೆದ್ರ 11 ಉಳಿತು. ಹಾಗಾದ್ರೆ ಈಗ ಸಮಯ ಕನ್ನಡಿಯಲ್ಲಿ ಎಷ್ಟು ತೋರಿಸ್ತಂದ್ರ 11 ಗಂಟೆ 55 ನಿಮಿಷ ಸಮಯ ತೋರಿಸ್ತೈತಿ. ಹಾಗಾದ್ರೆ ಈ ಡಿ ಆಪ್ಷನ್ ಈ ಒಂದು ಉದಾಹರಣೆಗೆ ಸರಿಯಾದ ಉತ್ತರ ಅಂತೇಳಿ ನಾವು ಹೇಳ್ಬಹುದು. ಈ ರೀತಿಯಾಗಿ ಈ ಸಮಸ್ಯೆನ ನಾವು ಬಿಡಿಸಬಹುದು. ಈಗ ಮುಂದಿನ ಒಂದು ಉದಾಹರಣೆಯನ್ನ ಗಮನಿಸ್ರಿ. ಒಂದು ಗಡಿಯಾರದಲ್ಲಿ 11 ಗಂಟೆ 55 ನಿಮಿಷ ಸಮಯವಾದಾಗ ಇದರ ವಿರುದ್ಧ ಗೋಡೆಯ ಕನ್ನಡಿಯಲ್ಲಿ ಎಷ್ಟು ಸಮಯವಾಗಿರುತ್ತದೆ? ಎ ಆಪ್ಷನ್ 11 ಗಂಟೆ 60 ನಿಮಿಷ, ಬಿ ಆಪ್ಷನ್ 11 ಗಂಟೆ 55 ನಿಮಿಷ, ಸಿ ಆಪ್ಷನ್ 12 ಗಂಟೆ, ಡಿ ಆಪ್ಷನ್ 12 ಗಂಟೆ 5 ನಿಮಿಷ. ಇದನ್ನ ಯಾವ ರೀತಿಯಾಗಿ ಬಿಡಿಸ್ಬೇಕು ನೋಡ್ರಿ. ಈಗ ಎಷ್ಟು ಸಮಯ ಕೊಟ್ಟನಂದ್ರ 11 ಗಂಟೆ ಏನಾಗಿರ್ತಂದ್ರ 55 ನಿಮಿಷ ಸಮಯ ಕೊಟ್ಟಾನ. ಇದನ್ನ ನಾವೇನ್ ಮಾಡ್ಬೇಕಂದ್ರ 11 ಗಂಟೆ 60 ನಿಮಿಷದಿಂದ ಇದನ್ನ ನಾವು ಕಳೆಯಬಹುದು. 60ರಲ್ಲಿ 55 ಕಳೆದ್ರೆ ಎಷ್ಟು ಉಳಿತು ಅಂದ್ರ 5 ನಿಮಿಷ ಉಳಿತು. 11ರಲ್ಲಿ 11 ಕಳೆದ್ರ ಶೂನ್ಯ ಉಳಿತು. ಶೂನ್ಯ 5 ನಿಮಿಷ ಸಮಯ ಉಳಿತು. ಈ ಶೂನ್ಯ 5 ನಿಮಿಷ ಸಮಯ ಆದಾಗ ನಾವು ಹಿಂದಿನ ಒಂದು ಉದಾಹರಣೆಯಲ್ಲಿ ಎಲ್ಲಿ ಏನಾಗಿರ್ತಂದ್ರ 12 ಬಂದಿರ್ತದ, ಅಂತ ಒಂದು ಸಂದರ್ಭದಲ್ಲಿ ನಾವು ಶೂನ್ಯನ ಇಟ್ಕೋತಿದ್ದೀವಿ. ಈ ಒಂದು ಉದಾಹರಣೆಯಲ್ಲಿ ನಾವು ಏನ್ ಮಾಡ್ಬೇಕಂದ್ರ ಎಲ್ಲಿ ಶೂನ್ಯ ಬಂದಲ್ಲ ಅಲ್ಲಿ 12ಅನ್ನ ಇಟ್ಕೋಬೇಕು. 12 ಅಂದ್ರ ಈಗ ಎಷ್ಟಾಗಿರ್ತಂದ್ರ ಸಮಯ ಕನ್ನಡಿಯಲ್ಲಿ 12 ಗಂಟೆ 5 ನಿಮಿಷಗಳ ಸಮಯ ಆಗಿರ್ತದ. ಹಾಗಾದ್ರಿಂದ ಇದನ್ನ ಡಿ ಅಂತೇಳಿ, ಡಿ ಸರಿಯಾದ ಉತ್ತರ ಅಂತೇಳಿ ನಾವು ಇದನ್ನ ಹೇಳ್ಬೋದು. ಇಲ್ಲಿ ಒಂದು ನೋಟನ್ನ ಬರ್ಕೋರಿ. ಏನಂದ್ರ 0 ಬಂದಾಗ 12 ಇಟ್ಟುಕೊಳ್ಳಬೇಕು. ಸಮಯ ಏನಾಗಿರ್ತಂದ್ರ 05 ಗಂಟೆ ಅಂತೇಳಿ ನಾವು ಹೇಳಂಗಿಲ್ಲ. ಆದ್ರಿಂದ ಅದನ್ನು ನಾವೇನು ಅಂತ ಹೇಳ್ತೀವಿ, 0ರ ಬದಲಿಗೆ 12ಅನ್ನ ಇಟ್ಕೊಂಡು 12 ಗಂಟೆ 5 ನಿಮಿಷ ಅಂತೇಳಿ ನಾವು ಹೇಳ್ತೀವಿ. ಈ ರೀತಿಯಾಗಿ ಈ ಒಂದು ಉದಾಹರಣೆ ನಾವು ಶಾರ್ಟ್ ರೀತಿಯಿಂದ ಬಿಡಿಸಬಹುದು. ಈಗ ಮುಂದಿನ ಒಂದು ಉದಾಹರಣೆಯನ್ನು ಬಿಡಿಸೋಣ. ಮುಂದಿನ ಒಂದು ಉದಾಹರಣೆಯನ್ನು ಗಮನಿಸಿರಿ. ಒಂದು ಗಡಿಯಾರದಲ್ಲಿ 11 ಗಂಟೆ 25 ನಿಮಿಷ ಸಮಯವಾಗಿದೆ. ಇದರ ವಿರುದ್ಧ ಗೋಡೆಯ ಕನ್ನಡಿಯಲ್ಲಿ ಎಷ್ಟು ಸಮಯವಾಗಿರುತ್ತದೆ? ಎ ಆಪ್ಷನ್ 12 ಗಂಟೆ 15 ನಿಮಿಷ, ಬಿ 12 ಗಂಟೆ 25 ನಿಮಿಷ, ಸಿ 12 ಗಂಟೆ 35 ನಿಮಿಷ, ಡಿ 12 ಗಂಟೆ 40 ನಿಮಿಷ. ಈ ಒಂದು ಉದಾಹರಣೆಯನ್ನ ಶಾರ್ಟ್ ರೀತಿಯಿಂದ ಯಾವ ರೀತಿಯಾಗಿ ಬಿಡಿಸ್ಬೇಕು ನೋಡ್ರಿ. ಈ ಕೊಟ್ಟಂತ ಒಂದು ಮಾಹಿತಿ ಏನಾಗಿದೆ ಅಂದ್ರ ಸಮಯ 11:60ರಿಂದ ಈ ಕೊಟ್ಟಂತ ಒಂದು ಸಮಯನ 11:25 ಕಳೆದು ಬಿಡಬೇಕು. ಈ 60ರಲ್ಲಿ 25 ಕಳೆದ್ರ ಎಷ್ಟಾಗಿರ್ತಂದ್ರ 35 ಉಳಿತು. ಆನಂತರ 11ರಲ್ಲಿ ಏನಾಗಿರ್ತ 11 ಕಳೆದ್ರ ಶೂನ್ಯ ಉಳಿತು. ಈಗ ಸಮಯ 0 ಗಂಟೆ 35 ನಿಮಿಷ ಅಂತೇಳಿ ಹೇಳಂಗಿಲ್ಲ. ಆದ್ರಿಂದ ಎಲ್ಲಿ ಶೂನ್ಯ ಬರ್ತದೆ, ಹಿಂದಿನ ಒಂದು ಉದಾಹರಣೆಯಲ್ಲಿ ಹೇಳಿದ್ದೀನಿ ನಾನು, ಎಲ್ಲಿ ಶೂನ್ಯ ಬರ್ತೈತಿಲ್ಲ ಆ ಒಂದು ಸ್ಥಳದಲ್ಲಿ ಏನಾಗಿರ್ಬೇಕಂದ್ರ 12 ಗಂಟೆ ಇಟ್ಕೋಬೇಕು. 12 ಗಂಟೆ 35 ನಿಮಿಷ ಏನಾಗಿರ್ತಂದ್ರ ಆ ಒಂದು ಕನ್ನಡಿಯಲ್ಲಿ ಸಮಯ ಆಗಿರ್ತದ. ಹಾಗಾದ್ರೆ ಸಿ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳಿ ನಾವು ಹೇಳಬಹುದು. ನಾನು ಕೊಟ್ಟಂತ ಈ ಮಾಹಿತಿ ತಮಗೆ ಉಪಯುಕ್ತವಾಗಿದೆ ಅಂತ ಹೇಳಿ ನಾನು ಭಾವಿಸುತ್ತೇನೆ. ಈ ಮಾಹಿತಿ ತಮಗೆ ಉಪಯುಕ್ತವಾದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಫ್ರೆಂಡ್ಸ್ ಜೊತೆಗೆ ಈ ಮಾಹಿತಿನ ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆ ಯಾವುದೇ ತರನಾದ ಡೌಟ್ಸ್ ಇದ್ರೆ ನಮ್ಮ ಚಾನಲ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಒಂದು ಹೊಸ ಕಾನ್ಸೆಪ್ಟ್ ದೊಂದಿಗೆ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ.